ಒಡನಾಡಿ ಸಂಸ್ಥೆಯ ಕೆಲಸ ಮಾಡ್ತಾ ಮಾಡ್ತಾ ಶಾಲೆಯಿಂದ ಡ್ರಾಪ್ಔಟ್ಸ್ ಫೇಲ್ ಆಗಿರುವಂಥ ಮಕ್ಕಳು 10ನೇ ಕ್ಲಾಸ್ ಇವರೆಲ್ಲ ಏನಾಗ್ತಿದ್ದಾರೆ ಅಂತ ಹೇಳುವಂಥದ್ರ ಬಗ್ಗೆ ಸರ್ಕಾರ ಒಂದಿಷ್ಟು ಯೋಚನೆ ಮಾಡ್ತಾ ಇದೆಯಾ? ಸತತವಾಗಿ ಮಕ್ಕಳನ್ನು ನಾವು ರಕ್ಷಣೆ ಮಾಡಿ ಕರ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ಜಿಲ್ಲೆಯಲ್ಲೂ ಕೂಡ ನಾವು ಯಾವುದಾದ್ರೂ ಮೈನರ್ ಮಕ್ಕಳು ಲೈಂಗಿಕ ಶೋಷಣೆಗೆ ಒಳಪಟ್ಟು ಏನಾದ್ರೂ ರಕ್ಷಣೆಗೊಳಪಡ್ತಾ ಇದೆ ಅಂತಂದರೆ ಅದು ಡೆಫಿನೆಟಾಗಿ ಸ್ಕೂಲ್ ಡ್ರಾಪ್ಔಟೇ. ಅಂತಹ ಒಂದು ಸ್ಥಿತಿಗೆ ಬಂದು ನೋಡ್ತಾ ಇದ್ದೀವಿ. ಹೆಣ್ಣು ಮಕ್ಕಳಾದರೆ ಹೆಚ್ಚಾಗಿ ಲೈಂಗಿಕ ಶೋಷಣೆಗೆ ಒಳಪಟ್ಟಿರೋಂಥದ್ದು ನೋಡ್ತೀವಿ. ಗಂಡು ಮಕ್ಕಳು ಲೈಂಗಿಕ ಶೋಷಣೆಗೂ ಒಳಪಟ್ಟಿರೋ ಚಾನ್ಸಸ್ ಇದೆ, ಆದರೆ ಹೆಚ್ಚು ಶ್ರಮಿಕ ಕ್ಷೇತ್ರಗಳಲ್ಲಿ ಕೆಲಸಗಳನ್ನ ಹಾಕ್ಬಿಡುವಂಥದ್ದು ಕಾಣ್ತಾ ಇರ್ತೀವಿ. ಹೆಣ್ಣುಮಕ್ಕಳು ನಿನ್ನೆ ಒಂದು ಹೆಣ್ಣುಮಗುವನ್ನು ರಕ್ಷಣೆ ಮಾಡ್ಕೊಂಬಂದ್ವಿ. ನಮ್ಮ ಮೈಸೂರಿಗೆ ಸೇರಿದ ಒಂದು ಶಾಲೆಯ ಒಂದು ಮಗು ಅಲ್ಲೆಲ್ಲೋ ಮದ್ದೂರಿನಲ್ಲಿ ಒಂದು ಕಡೆ ನಾವು ಕರ್ಕೊಂಡು ಬಂದ್ವಿ. ಏನು ಬೆಳವಣಿಗೆಯೇ ಇಲ್ದಿರುವಂತಹ ಒಂದು ಮಗು, ಒಂದು 15 ವರ್ಷದ ಮಗು. ಇವಾಗ ಅದನ್ನು ಈಗಾಗಲೇ ಎಲ್ಲೆಲ್ಲೆಲ್ಲ ಕರ್ಕೊಂಡಂತ ತಮಿಳ್ನಾಡಂತೆ, ಮಂಗಳೂರಂತೆ, ಬೆಂಗಳೂರಂತೆ, ಎಲ್ಲೆಲ್ಲೋ ಯಾರೋ ಅಂಕಲ್ ಅಂತೆ ಕಾಸು ಕೊಟ್ಟು ಕರ್ಕೊಂಡು ಹೋಗ್ತಾರೆ, ಕಾಸು ಕೊಡ್ತಾರೆ. ಏನು ಮತ್ತು ಇವರ ಮೈಯಲ್ಲಿ ಒಂದಿಷ್ಟು ರಕ್ತವೇ ಇಲ್ಲದಂಥ ಒಂದು ಸ್ಥಿತಿ ಇದೆ. ಅದು ನಿನ್ನೆ ಮೈಸೂರಿನ ಅಲ್ಲಿಯ ಪೊಲೀಸ್ ಇಲಾಖೆಯವರು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರ ಸಹಯೋಗದಲ್ಲಿ ಒಡನಾಡಿ ಈ ಒಂದು ರಕ್ಷಣಾ ಕೆಲಸವನ್ನು ಮಾಡಿ ಮುಗಿಸ್ತು. ಇದು ದೊಡ್ಡ ವಿಚಾರ ಅಂತ ನಮಗನ್ಸಲ್ಲ, ನೋವಿನ ವಿಚಾರ ಇದು. ಈ ಮಗು ಹೇಗೆ ಇರಬೇಕಾಗಿತ್ತು, ಈಗ ಹೇಗಿದೆ ಅನ್ನುವಂಥದ್ದು. ಇದಕ್ಕಿಂತ ಒಂದು 4 ದಿವಸದ ಮೊದಲು ಮತ್ತೊಂದು ಮಗು, ಬಹುಶಃ ಅದೇ ಶಾಲೆಯ ಮಗು ಡ್ರಾಪ್ಔಟ್, ಅದನ್ನು ಕೂಡ ಇದೇ ಅತಂತ್ರ ಸ್ಥಿತಿಯಲ್ಲಿ, ಶೋಷಣೆಗೆ ಒಳಪಟ್ಟಂಥ ಸ್ಥಿತಿಯಲ್ಲಿ ನಾವು ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದೀವಿ. ಅದಕ್ಕೂ ಮೊದಲು ಮತ್ತೊಂದು ಮಗು ಲೈಂಗಿಕ ಶೋಷಣೆಗೂ ಒಳಪಟ್ಟು, ವೇಶ್ಯಾವಾಟಿಕೆಗೂ ದಬ್ಬಲ್ಪಟ್ಟು ಗರ್ಭಿಣಿಯಾಗಿ ಒಂದು ಮಗುವನ್ನು ಎತ್ತೇ ಬಿಟ್ಟಿದ್ದಾಳೆ. ಅದಕ್ಕೂ 15 ವರ್ಷವೇ. ಚಾಮರಾಜನಗರಕ್ಕೆ ಸೇರಿದ ಒಂದು ಬುಡಕಟ್ಟಿನ ಮಗು ನಾವು ರಕ್ಷಣೆಗೆ ಒಳಪಡಿಸಿದ್ವಿ. ಅದನ್ನು ಚಾಮರಾಜನಗರದಿಂದ ತಗೊಂಡೋಗಿ ಕೊಡಗಿಗೆ ಹಾಕ್ತಾರೆ, ಕೊಡಗಿನಿಂದ ಮುಂಬೈಗೆ ಹಾಕ್ತಾರೆ, ಮುಂಬೈಯಿಂದ ಬೆಂಗಳೂರಿಗೆ ಬರುತ್ತೆ, ಬೆಂಗಳೂರಿನಲ್ಲೂ ಲೈಂಗಿಕ ಶೋಷಣೆಗೆ ಒಳಪಡುತ್ತೆ. ಇದ್ರ ಬಗ್ಗೆ ಕೇಸ್ ಮಾಡೋಕ್ಕೆ ಮಾತ್ರ ನಮ್ಮ ಅಥಾರಿಟಿಗಳು ತಯಾರಿಲ್ಲ. ಈ ಥರದ ಮಕ್ಕಳು ಎಲ್ಲ ಜಿಲ್ಲೆಗಳಲ್ಲೂ ಇದ್ದಾರೆ ಅಂತ ಹೇಳುವಂಥದ್ದೇ ಸತ್ಯ. ಇವತ್ತು ಡ್ರಾಪ್ಔಟ್ಸ್ ಚಿಲ್ಡ್ರನ್ ಏನಿದ್ದಾರೆ ಇವ್ರ ಬಗ್ಗೆ ಹೆಚ್ಚು ಆಸ್ಥೆಯಿಂದ ಗಮನಿಸಬೇಕಾದಂಥದ್ದು ನಮ್ಮ ಸರ್ಕಾರ ಮಾಡಬೇಕಾಗಿದೆ. ಇವತ್ತು ಈ ಮಕ್ಕಳು ಎಲ್ಲಿಗೆ ಹೋಗ್ತಿದ್ದಾರೆ, ದಿನವಹಿ ಏನು ಮಾಡ್ತಾ ಇರ್ತಾರೆ, ಅವ್ರ ತಂದೆ ತಾಯಿಗಳ ಸ್ಥಿತಿ ಹೆಂಗಿದೆ, ಅವ್ರು ಯಾವ ಕೆಲಸಕ್ಕೆ ಹೋಗ್ತಾರೆ, ಹಾಗಾದರೆ ಈ ಮಕ್ಕಳನ್ನು ನಾವು ಬಚಾವ್ ಮಾಡೋದು ಹೇಗೆ, ಅವರನ್ನು ಎಂಪವರ್ ಮಾಡೋದು ಹೇಗೆ, ಸಶಕ್ತತೆ ಕಡೆ ತಗೊಂಡೋಗೋದು ಹೇಗೆ, ಓದಿಸೋದು ಬೇಡವಾ ಈ ಮಕ್ಕಳನ್ನ? ಇದೊಂದು ಸರ್ಕಾರದ ಜವಾಬ್ದಾರಿ ಅಲ್ವಾ? ಶಿಕ್ಷಣ ಇಲಾಖೆ ಆಗ್ಬೋದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಗ್ಬೋದು, ಮಕ್ಕಳ ಕಲ್ಯಾಣ ಸಮಿತಿ ಆಗ್ಬೋದು, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಆಗ್ಬೋದು, ಸ್ವಯಂ ಸೇವಾ ಸಂಸ್ಥೆಗಳಾಗ್ಬೋದು, ಇವರೆಲ್ಲರ ಒಂದು ಸಮನ್ವಯ ಹೆಂಗೆ ಕೆಲಸ ಮಾಡಬೇಕಾಗಿದೆ. ಅತ್ಯಾಧುನಿಕವಾದಂತಹ ಸಾಮಾಜಿಕ ಸಂಶೋಧನೆ ಈಗಾಗಲೇ ಕೆಲವು ಸಂಸ್ಥೆಗಳು ಮಾಡ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಕೆಲಸಗಳು ಮಾಡ್ತಾ ಇದ್ದಾರೆ. ಸ್ಕೂಲ್ ಸೋಷಿಯಲ್ ವರ್ಕ್ ಮಾಡುವಂತಹ ಸಂಸ್ಥೆ ವಿ ಕೇರ್ ಕೂಡ ಸಂಸ್ಥೆ ಮಾಡುತ್ತೆ, ಕೆಲಸ ಮಾಡುತ್ತೆ. ಸೊ ಇಂಥವರ ಒಂದು ಸಹಭಾಗಿತ್ವದಲ್ಲಿ ಹೇಗೆ ಕೆಲಸಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದನ್ನು ಸರ್ಕಾರ ನೋಡಬೇಕಾಗ್ತದೆ. ಇಲ್ಲ ಅಂತಂದರೆ ಈ ಮಕ್ಕಳ ಸ್ಥಿತಿ ಡೋಲಾಯಮಾನವಾಗಿ ಹೋಗ್ಬಿಡುತ್ತೆ. ಇದನ್ನು ನೋಡ್ಕೊಳ್ಳೋಕ್ಕೆ ಯಾವುದೇ ಒಂದು ವ್ಯವಸ್ಥೆಯೇ ಇಲ್ದಂಗೆ ಆಗ್ಬಿಟ್ಟಿದೆ. ವೇಶ್ಯಾವಾಟಿಕೆ ಅಡ್ಡೆ ಅಂತ ನಾನು ಬಾಯ್ಬಿಟ್ಟು ಹೇಳ್ತಾ ಇದ್ದೀನಿ. ಅಂಥ ಸ್ಥಳದಲ್ಲಿ ಶಾಲೆ ಮಕ್ಕಳು ಸಿಕ್ಕಾಕೊಳ್ತಾ ಇರೋದಲ್ವ. ಯಾವುದೋ ಒಂದು ಸಣ್ಣ ವಿಚಾರಕ್ಕೋಸ್ಕರ ಒಂದು ಶಾಲೆ ಬಿಟ್ಟಿರುತ್ತೆ ಒಂದು ಮಗು, ಯಾವುದೋ ಸಣ್ಣ ವಿಚಾರ, ಅದು ಕೌಟುಂಬಿಕ ವಿಚಾರ ಆಗ್ಬೋದು, ಹಣಕಾಸಿನ ವಿಚಾರ ಆಗ್ಬೋದು, ಶಾಲೆಯಲ್ಲಿ ನಡೆಯುವ ತಾರತಮ್ಯದ ವಿಚಾರಗಳಾಗಿರ್ಬೋದು, ಮೇಷ್ಟ್ರು ಬೈದ್ಬಿಟ್ಟ ಅಂತ ಹೇಳುವಂಥದ್ದು ಒಂದು ವಿಚಾರ ಇರ್ಬೋದು. ಇಂಥ ಕಾರಣಗಳಿಗೋಸ್ಕರ ಶಾಲೆ ಬಿಟ್ಟಿರುವ ಮಗು ಪಡಬಾರ್ದ ಪಾಡನ್ನು ಪಡೋದು ಇವತ್ತಿನ ದಿನಗಳಲ್ಲಿ ಇದೆಯಲ್ಲ, ಅದು ನಿಜಕ್ಕೂ ನಮ್ಮ ಸಿಸ್ಟಮ್ಗೆ ಹಿಡಿದಿರುವಂಥ ಕೈಗೆ ನಡೆಯೋದು.
ನಮ್ಮ ವ್ಯವಸ್ಥೆ ಹೇಗಿದೆ ಅಂತ ಕ್ರೂರ ವ್ಯವಸ್ಥೆ ಇದೆ ಅಂತ ಹೇಳೋದಕ್ಕೆ ಹಿಡಿದಂಥ ಕೈಗನ್ನಡಿ ಆಗುತ್ತೆ. ಧನಾತ್ಮಕವಾಗಿ ನಮ್ಮ ವ್ಯವಸ್ಥೆ ಬಗ್ಗೆ ಮಾತಾಡೋಕ್ಕೆ ಆಗದಿರುವಂಥ ಸ್ಥಿತಿ ಆಗೋಗಿದೆ ನಮ್ಮದು. ಈ ಮಕ್ಕಳ ಸ್ಥಿತಿ ನೋಡಿದಾಗ ಇವ್ರನ್ನೆಲ್ಲ ಕಾಯೋರು ಯಾರು?